ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಶೈನ್ ರೂಪಸ್ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಹಾಗೆಯೇ ನಾವು ಕೂಡ ನಮ್ಮ ಮನದೇವತೆ ಅಂದರೆ ಕುಲದೇವತೆ, ಇಷ್ಟ ದೇವತೆ ಅಂತ ಕರಿತೀವಿ. ಸೊ ಮುಳ್ಳೂರು ಮಾಳ್ಗರಸಮ್ಮ ದೇವಸ್ಥಾನಕ್ಕೆ ಕೂಡ ಹೋಗೋಕ್ಕೆ ಅರ್ಕ ಕೂಡ ಓದ್ಕೊಂಡಿರ್ತೀವಿ. ಅದರಿಂದ ಹೋಗೋಕ್ಕೆ ಬುಧವಾರ ಕೂಡ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಫ್ಯಾಮಿಲಿ ಎಲ್ಲ. ಸೊ ಹಿಂದಿನ ದಿನವೇ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ಕೋತೀವಿ, ಯಾಕಂದರೆ ಹೋಗೋದು ಬೇರೆ ಮನೆ ದೇವಸ್ಥಾನ ಅಲ್ವಾ. ಸೊ ಅದಕ್ಕೇ ಕ್ಲೀನ್ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಏನೇನು ಬೇಕು, ತಾಯಿಗೆ ಗರಿ ಸೀರೆ ಮತ್ತು ಪೂಜೆ ಸಾಮಾನುಗಳು ಏನೇನು ಬೇಕು ಎಲ್ಲನೂ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅಡಿಕೆ, ಅರಿಶಿನ, ಕುಂಕುಮ, ಗಂಧದ ಕಡ್ಡಿ, ಕರ್ಪೂರ, ಧೂಪ, ಹಾಗೆಯೇ ಬೇಬಿಗೆ ಕೂಡ ಹಾಕಿ ಹೊತ್ಕೊಂಡಿರೋದ್ರಿಂದ ಚಿಲ್ಲರೆ ಕಾಸು ಕೂಡ ಹಾಕಲು ಅದನ್ನು ಕೂಡ ಪ್ಯಾಕ್ ಮಾಡ್ಕೊತೀನಿ. ಸೊ ನೈಟೇ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗ್ ಹಾಕಿರ್ತೀನಿ. ಸೊ ಮಾರ್ನಿಂಗ್ ಬೆಳಗ್ಗೆ 3:30 ನೀವು ನೋಡ್ಬೋದು, 3:30ಗೆ ಎದ್ದು ಬೇಗ ಸ್ನಾನ ಮಾಡ್ಕೊಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ತಾಯಿನಿ ಫ್ರೆಂಡ್ಸ್. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ರಂಗೋಲಿ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಸೊ ಹಾಗೆಯೇ ಕಿಚನ್ ಕೂಡ ಬರ್ತೀನಿ. ನೈಟೇ ವೆಜ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಗೆಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಸಿಪ್ಪೆ ಎಲ್ಲ ತೆಗೆದು ಬಿಡಿಸಿ ಇಟ್ಕೊಂಡಿರ್ತೀನಿ. ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಏನೇನು ಬೇಕು ಎಲ್ಲ ಐಟಮ್ಗಳು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಂತರ 2 ದಪ್ಪ ಈರುಳ್ಳಿ ಮತ್ತು ದಪ್ಪ ಟೊಮೊಟೊ ಎರಡನ್ನೂ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಮಿಕ್ಸಿ ಜಾರ್ ಕೂಡ ಎಲ್ಲ ಐಟಮ್ಸ್ಗಳನ್ನೂ ಕೂಡ ಹಾಕೊಂಡು ರುಬ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಇವಾಗ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ರುಬ್ಕೋತಾ ಇದ್ದೀನಿ. ಆಗಿದೆ. ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಕೂಡ ಹಾಕೋತಾ ಇದ್ದೀನಿ. ಬಿಸಿ ಆದಮೇಲೆ ಆಯಿಲು ಅಲ್ಲಿಗೆ ಮರಾಠಿ ಮೊಗ್ಗು, ಚಕ್ಕೆ, ಲವಂಗ ಮತ್ತು ಒಂದು 4 ಇಷ್ಟು ಕೂಡ ಹಾಕ್ಕೊಂಡು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ನಾನು ಆನಿಯನ್ ಬಿಗ್ ಸೈಜ್ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಅದಕ್ಕೇ ಹಚ್ಚಿಟ್ಕೊಂಡಿರುವಂತಹ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿ ಇಷ್ಟು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರ್ಬೋದು ಎಲ್ಲ ತರಕಾರಿಗಳನ್ನು ಕೂಡ ಅಲ್ಲಿಗೆ ಹಾಕೋತಾ ಇದ್ದೀನಿ. ಅಲ್ಲಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಫ್ರೈ ಮಾಡ್ಕೊಂಡ ನಂತರ ಹಚ್ಚಿಟ್ಕೊಂಡಿರೋ ಸ್ಲೈಸಾಗಿ 2 ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಡೋಣ. ನೀರೆಲ್ಲ ಬಿಟ್ಟಿದೆ. ಬಿರುವಂತಹ ಮಸಾಲೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ, ತರಕಾರಿ, ಈರುಳ್ಳಿ, ಟೊಮೊಟೊ, ಚಕ್ಕೆ, ಮಸಾಲ, ಲವಂಗ ಎಲ್ಲ ಎಣ್ಣೆಲಿ ಫ್ರೈ ಬಂದಷ್ಟು ತುಂಬ ಘಮ ಚೆನ್ನಾಗಾಗ್ತದೆ. ಸೊ ಎಲ್ಲನೂ ಕೂಡ ಫ್ರೈ ಮಾಡ್ತಾ ಒಂದು ಮಿಕ್ಸ್ ಕೊಟ್ಟಿದ್ದೀನಿ. ಸೊ ಇವಾಗ ನೋಡ್ಬೋದು ನೀಟಾಗಿ ಎಲ್ಲ ವಾಶ್ ಮಾಡಿಟ್ಟ ನಂತರ ಅಕ್ಕಿ ಕೂಡ ಆ್ಯಡ್ ಮಾಡಿಕೊಂಡೆ. ಅಕ್ಕಿ ನೋಡ್ಕೋಬೇಕು, ನಾವು ಎಷ್ಟು ಅಕ್ಕಿ ಹಾಕಿರ್ತೀವಿ ಅದ್ರ ಡಬಲ್ಲು ನೀರು ಹಾಕಿರ್ಬೇಕೈತೆ ಫ್ರೆಂಡ್ಸ್. ಮೆಜರ್ಮೆಂಟ್ ನೋಡ್ಕೋಬೇಕಾಗುತ್ತೆ. ನಾವು ಏನೇ ಐಟಮ್ ಮಾಡೋಕ್ಕೆ ಹೋಗ್ಬೇಕಾದ್ರೂ ನಾವು ಎಷ್ಟು ಹಾಕಿರ್ತೀವಿ ಅದ್ರ ಡಬಲ್ ಹಾಕೋಬೇಕಾಗುತ್ತೆ. ಇವಾಗ ಅಕ್ಕಿ ತೊಳೆದೆಲ್ಲ ಹಾಕಾಗಿದೆ. ಸೊ ಇವಾಗ ನಾನು 2 ಲೋಟ ಅಕ್ಕಿ ಕೂಡ ತೊಳೆದು ಹಾಕಿದೆ. ಸೊ ಇವಾಗ ನೀರು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಕೂಡ ಸೇರಿಸ್ಕೋತಾ ಇದ್ದೀನಿ. ನೋಡಿ ಇವಾಗ ನೀರು ಕೂಡ ಸೇರಿಸ್ಕೊಂಡೆ. 4 ಲೋಟ ನೀರೆಲ್ಲ ಹಾಕ್ಬಿಟ್ಟು ಇವಾಗ ಒಂದು ಮಿಕ್ಸ್ ಕೊಡ್ತೀನಿ. ಸೊ ಮಸಾಲೆ ಎಲ್ಲ ಘಮ ಎಲ್ಲ ಬರ್ತಾ ಇರುತ್ತೆ. ಸೊ ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತೀವಿ. ಸೊ ಸಾಲ್ಟ್ ಹಾಕಿದ್ಮೇಲೆ ಒಂದು ಸಾರಿಯಲ್ಲಿ ರೊಟೇಟ್ ಮಾಡಿಬಿಟ್ರೆ ಎಲ್ಲ ಮಸಾಲೆ, ಎಲ್ಲ ತರಕಾರಿ, ಅಕ್ಕಿ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ. ಸೊ ಇವಾಗ ನಾನೊಂದು ಮಿಕ್ಸ್ ಕೊಟ್ಟೆ. ಮಸಾಲೆ ಎಲ್ಲ ಮಿಕ್ಸ್ ಆದ ನಂತರ ಒಂದು ಪ್ಲೇಟ್ ಆಗಲಿ ಕುಕ್ಕರ್ ಕ್ಯಾಪ್ ಆಗಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಡಬೇಕು. ಇನ್ನೊಂದು ಸಾರಿ ಓಪನ್ ಮಾಡಿ ನೋಡಬೇಕು, ಯಾಕಂದರೆ ತಳ ಹತ್ಕೊಬಿಡುತ್ತೆ. ಸೊ ಅದರಿಂದ ಮತ್ತೆ ಒಂದು ಸಾರಿ ನೋಡ್ಬಿಟ್ಟು ನೀಟಾಗಿ ಪ್ಲೇಟ್ ಹಾಕ್ಬಿಟ್ಟು ಮೇಲೆ ಒಂದು ಯಾವುದಾದ್ರೂ ವೆಯ್ಟ್ ಇರೋ ಐಟಮ್ಸ್ ಕೂಡ ಹಾಕ್ಬಿಟ್ಟು ದಮ್ ಕಟ್ಬಿಡೋಣ ಫ್ರೆಂಡ್ಸ್. ನಾನು ಇವಾಗ ದಮ್ ಕೂಡ ಕಟ್ತಾಯಿದ್ದೀನಿ.
ಸೊ ಪಲಾವ್ ಕೂಡ ರೆಡಿಯಾಗಿದೆ ನೋಡಿ. ಇವಾಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ವೆಜ್ ಪಲಾವ್. ತುಂಬ ಬಿಡಿಯಾಗಿ ಬಂದಿದೆ ರೈಸ್ ಕೂಡ. ಸೊ ಇವಾಗ ನನ್ನ ವೆಜ್ ಪಲಾವ್ ಕೂಡ ರೆಡಿಯಾಗಿದೆ. ಹಾಗೆಯೇ ವೆಜ್ ಪಲಾವ್ ಜೊತೆ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೇಸರಿ ಬಾತ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ಮಾಡೋಕ್ಕೆ ಹೋಗಲಿಲ್ಲ. 1 ಟೀ ಕುಡಿಯೋ ಲೋಟದಲ್ಲಿ 1 ಲೋಟ. ಹಾಗೆಯೇ ಎಲ್ಲ ರೆಡಿ ಮಾಡಿಬಿಟ್ಟು ಬಾಕ್ಸ್ಗೆ ಏನೇನು ಬೇಕು ಅಲ್ಲಿ ತಗೊಂಡು ಹೋಗೋಕ್ಕೆ ವಾಟರ್ ಬಾಟಲ್ಸು ಮತ್ತು ತಿನ್ನೋಕ್ಕೆ ಪ್ಲೇಟ್ಸು ಮತ್ತು ಬಜ್ಜಿ, ಹಾಗೆಯೇ ಸ್ವಲ್ಪ ಮೊಸರು ಬಜ್ಜಿ, ಹಾಗೆಯೇ ಸ್ವಲ್ಪ ಲೈಟಾಗಿ ಕೋಸಂಬರಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇವಾಗ ನೋಡ್ತಾ ಇರ್ಬೋದು. ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಕೂಡ ಕೊಟ್ಟು. ಸೊ ಎಲ್ಲ ಐಟಮ್ಸ್ಗಳನ್ನೂ ಕೂಡ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕಲ್ವಾ. ಇವಾಗ ಎಲ್ಲ ಐಟಮ್ಗಳನ್ನೂ ಕೂಡ ಏನೇನು ರೆಡಿ ಮಾಡಿದೆ ಎಲ್ಲ ಐಟಮ್ಗಳನ್ನೂ ಕೂಡ ನೀಟಾಗಿ ಬ್ಯಾಗ್ಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ ಟೆಂಪಲ್ಗೆ ತಗೊಂಡು ಹೋಗೋದಕ್ಕೆ. ಹಾಗೆಯೇ ಬನ್ನಿ ಫ್ರೆಂಡ್ಸ್, ನಾವು ತಿಂಡಿ ರೆಡಿ ಮಾಡೋವರೆಗೆ ನನ್ನ ಹಾಬಿ ಬೇಗ ಎದ್ದು ಸ್ನಾನ ಕೂಡ ಮಾಡ್ಕೊಂಡು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದೆ ಅಲ್ವಾ. 3:30ಗೆ ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ 5:30ಗೆ. ಸೊ ಮಾಡಿ ದೇವ್ರಿಗೆ ನಮಸ್ಕಾರ ಕೂಡ ಮಾಡಿ ಅಲ್ಲಿಂದ ಅಷ್ಟೊತ್ತಿಗೆ ಪಾಪ ಕೂಡ ಇದ್ದ, ಅವನು ಕೂಡ ರೆಡಿ ಮಾಡಿಬಿಟ್ಟು ನಾವಿವಾಗ ಮನೆಯಿಂದ 6:30ಗೆ ಬಿಡ್ತೀವಿ. ಸೊ ಹಾಗೆಯೇ ಇವಾಗ ನೋಡ್ತಾ ಇರ್ಬೋದು ಗಾಡೀಲಿ ಬೇಬಿ ನಾನು 3 ಜನನೂ ಕೂಡ ಹೋಗ್ತಾಯಿದ್ದೀವಿ. ಹಾಗೆಯೇ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಏನೋ ಒಂಥರ ಖುಷಿ. ಎಲ್ರಿಗೂ ಹಾಗೆಯೇ ಅನಿಸುತ್ತೆ ಅಲ್ವ ಫ್ರೆಂಡ್ಸ್. ಹೊರಗಡೆ ಎಲ್ಲಾದರೂ ಬೆಳಗ್ಗೆನೇ ಟೆಂಪಲ್ಗೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಂತೃಪ್ತಿ ಸಿಗುತ್ತೆ. ಸೊ ಹಾಗೆಯೇ ನಾವು ಕೂಡ ತುಂಬ ದಿನದಿಂದ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹರಕೆ ಕೂಡ ಹೊತ್ಕೊಂಡಿರ್ತೀವಿ. ಸೊ ಇವಾಗ ಆ ಕನಸು ನನಸಾಗ್ತಾಯಿದೆ. ಹಾಗೆಯೇ ನಾವು ಕೂಡ ಬೆಳಗ್ಗೆನೇ ಗಾಡೀಲಿ ಹೋಗ್ತಾ ಇರ್ತೀವಿ. ಸೊ ಚಿಕ್ಕಬಟ್ಟೆ ಚೆಲ್ಲಿತ್ತು. ನನ್ನ ಮಗ ಅಂತೂ ಸ್ವಲ್ಪ ಹೊತ್ತು ನಿದ್ದೆ ಕೂಡ ಮಾಡ್ತಾಯಿದ್ದ, ಅವನು ಇನ್ನೂ ನಿದ್ದೆ ಮೂಡಲ್ಲೇ ಇದ್ದ. ಸೊ ಹಾಗೆಯೇ ಹೋಗ್ತಾ ಬಿಸಿಲು ಕೂಡ ಬಂತು 7 o'clockಗೆ. ನೀವು ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾವು ಕೂಡ ಗಾಡೀಲಿ ಹೋಗ್ತಾ ಇರೋದು ಪಾಪು ಜೊತೆ. ಇದೇ ಫಸ್ಟ್ ಟೈಮ್. ಹಾಗೆಯೇ ದೇವ್ರಿಗೆ ಹಾರ ಕೂಡ ತಗೋತೀವಿ. ಹಾರ ಒಂದು ಮಿಸ್ ಇತ್ತು ಪೂಜೆ ಸಾಮಾನಲ್ಲಿ. ಹಾಗೆಯೇ ಹಾರ ಕೂಡ ತಗೊಂಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇನ್ನೇನು ಟೆಂಪಲ್ ಹತ್ರ ಬಂತು. ಮುಳ್ಳೂರು ಹೆಬ್ಬಾಗಿಲು ಅಂತ ದೊಡ್ಡದಾಗಿ ಬೋರ್ಡ್ ಕೂಡ ಹಾಕಿದ್ದಾರೆ, ಸುಸ್ವಾಗತ ಅಂತ ಹೇಳಿಬಿಟ್ಟು. ಇನ್ನೇನು ಹತ್ರ ಬಂತು ಟೆಂಪಲ್ಲು. ಸೊ ಇದೇ ನೋಡಿ ಟೆಂಪಲ್ ರೋಡ್ ಸೈಡ್. ತುಂಬ ದಿನ ಆಗಿತ್ತು ಈ ಟೆಂಪಲ್ಗೆ ಬಂದು. ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇನ್ನೇನು ಹತ್ತಿರ ಬಂತು ಅನ್ನೋ ಖುಷಿ ಕೂಡ. ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಅಲ್ಲಿ ದೇವಸ್ಥಾನ ನೋಡಿ ಫ್ರೆಂಡ್ಸ್, ಇದೆ ಮನೆ ದೇವ್ರ ದೇವಸ್ಥಾನ ಕೂಡ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ. ಅಲ್ಲೇ ಎದುರುಗಡೆನೇ ಆಪೋಸಿಟ್ ತೊಂಬೆ ಕೂಡ ಇದೆ ರೈಟ್ ಸೈಡು. ಸೊ ಅಲ್ಲಿ ಗಾಡಿ ಕೂಡ ನಿಲ್ಲಿಸ್ಬಿಟ್ಟು ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಮತ್ತು ಕಾಲೆಲ್ಲ ತೊಳ್ಕೊಂಡು ಸ್ಟ್ರೈಟಾಗಿ ದೇವಸ್ಥಾನ ಕೂಡ. ಹಾಗೆಯೇ ಇದು ಎಂಟ್ರೆನ್ಸು. ಅಲ್ಲೇ ಮೂರ್ತಿಗಳೆಲ್ಲ ಇದೆ. ಸೊ ನಮಸ್ಕಾರ ಎಲ್ಲ ಮಾಡಿಕೊಂಡು ಇದೇ ದೇವಸ್ಥಾನ. ಹಾಗೆಯೇ ತಟ್ಟೆ ಕೂಡ ತಂದಿದ್ವಿ. ಅಲ್ಲಿಗೆ ತಾಯಿಗೆ ತಂದಿರುವಂತಹ ಎಲೆ ಅಡಿಕೆ ಹೂವು ಸೀರೆ ಬಳೆ ಎಲ್ಲ ಕೂಡ ಹಾಕ್ಕೊಂಡು ತಟ್ಟೆಗೆ ಪೂಜೆ ಕೂಡ ಕೊಡ್ತೀವಿ. ದೇವ್ರಿಗೆ ದೇವ್ರದ್ದು ಕೂಡ ಸುಂದರವಾಗಿ ಅಲಂಕಾರ ಕೂಡ ಮಾಡಿರ್ತಾರೆ. ನೋಡೋಕ್ಕೆ 2 ಕಣ್ಣು ಕೂಡ ಸಾಲೋದಿಲ್ಲ. ಹಾಗೆಯೇ ನನ್ನ ಮಗ ಕೂಡ ಸಿಕ್ಕಾಪಟ್ಟೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಎಲ್ಲ ಓಡಾಡ್ತಾ ಇರ್ತಾನೆ. ಫ್ರೀಯಾಗಿತ್ತು ಪ್ಲೇಸು. ಹಾಗೆಯೇ ನಾವು ಕೂಡ ಪೂಜೆ ಸಾಮಗ್ರಿಗಳೆಲ್ಲ ತಂದಿದ್ವಿ. ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಪಾಪಿದು ಕೂಡ ಹರಕೆ ಕೂಡ ಉಟ್ಕೊಂಡಿದ್ವಿ. ಸೊ ಅವನ ಹರಕೆ ಕೂಡ ಆದಷ್ಟು ದಿನ ಜಾಸ್ತಿ ದಿನ ಇಟ್ಕೋಬಾರ್ದು ಅಂತ ಹೇಳ್ತಾರೆ ತಿಳ್ಕೊಂಡವರು ಗುರು ಹಿರಿಯರು. ಸೊ ಅವ್ರ ಪ್ರಕಾರನೇ ನಮ್ಮ ಅತ್ತೆ ಮಾವ ಅವರು ಕೂಡ ನಮ್ಮ ಜೊತೆನೇ ಬಂದಿದ್ದರು. ಸೊ ಅವ್ರ ಮುಖಾಂತರನೇ ಅವನ ಹಸ್ತದ ತುಂಬ ಅವನು ಎಷ್ಟು ಹಿಡಿತಾನೆ ಅಷ್ಟು ಹಿಡಿಯಷ್ಟು ಚಿಲ್ಲರೆ ಕಾಸು ಕೂಡ ಹಾಕ್ಸ್ತೀವಿ ದೇವಿ ಹುಂಡಿಗೆ ಅಂತ ಹೇಳ್ಬಿಟ್ಟು. ಇವಾಗ ಚಿಲ್ಲರೆ ಕಾಸು ಕೂಡ ಆಗ್ತಿರೋ ದೃಶ್ಯ ಕೂಡ ನೀವು ನೋಡ್ಬೋದು. ಒಂಥರ ಮನೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಸೊ ಮನಸ್ಸಲ್ಲಿರೋ ಎಷ್ಟೇ ಕೆಟ್ಟ ಕಲ್ಮಶಗಳು ಕೂಡ ದೂರ ಆಗುತ್ತೆ. ಹಾಗೆಯೇ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಬುಧವಾರ ಮಾತ್ರ ಈ ದೇವಸ್ಥಾನದಲ್ಲಿ ಪೂಜೆ ಕೂಡ ಇರುತ್ತೆ. ಹಾಗೆಯೇ ಅಭಿಷೇಕ ಕೂಡ ನಡೆಯುತ್ತದೆ. ಓನ್ಲಿ ಬುಧವಾರ ಮಾತ್ರ. ಹರಕೆ ಕೂಡ ತೀರ್ತು. ಇವಾಗ ಒಂಥರ ಮನಸ್ಸಿಗೆ ಏನೋ ನೆಮ್ಮದಿ. ಸೊ ಮತ್ತೆ ಇನ್ನೊಂದು ಸಾರಿ ದರ್ಶನ ಕೂಡ ಮಾಡಿದ್ವಿ. ಯಾಕೆಂದರೆ ಅಷ್ಟೊಂದು ರಶ್ ಇರಲಿಲ್ಲ. ಬೆಳಗ್ಗೆನೇ 7:30 8 o'clockಗೆ ದೇವಸ್ಥಾನ ಕೂಡ ತಲುಪಿದ್ವಿ.
ಸೊ ಅದರಿಂದ ಅಷ್ಟಾಗೇನು ರಸ್ ಇರಲಿಲ್ಲ. ಇನ್ನೊಂದು ಸರಿ ನಾನು ಕೂಡ ದರ್ಶನ ಮಾಡಿಕೊಂಡು ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಹಾಗೆಯೇ ಈ ದೇವತೆಗಳು ಬಂದ್ಬಿಟ್ಟು ಒಟ್ಟು 7 ದೇವತೆಗಳು ಕೂಡ ಅಕ್ಕ ತಂಗಿರಿ ಅಂತೆ ಫ್ರೆಂಡ್ಸ್. ಮೊದಲನೇದಾಗಿ ಬಾನಹಳ್ಳಿ ಶ್ರೀ ಸತ್ಯದೇವಿ, ಹಾಗೆಯೇ ಮುಡಿಗೊಂಡಿ ಶ್ರೀ ಮುಳ್ಳಚ್ಚಮ್ಮ, 3ನೇದಾಗಿ ಉಮ್ಮತ್ತೂರು ಉರ್ಕತಮ್ಮ, ಮತ್ತು 4ನೇದಾಗಿ ಮೂಗುತಿಬ್ಬದೇವಿ, ಮತ್ತು 5ನೇದಾಗಿ ತಲಕಾಡು ಬಂಡರಸಮ್ಮ, 6ನೇದಾಗಿ ಸೊಸಲೆ ಹೊನ್ನದೇವಿ, ಮತ್ತು 7ನೇದಾಗಿ ನಮ್ಮ ಮುಳ್ಳೂರು ಮಾಳ್ಗರಸಮ್ಮ. ಇಷ್ಟು ಜನ ಕೂಡ ಅವರು 7 ಜನ ಅಕ್ಕ ತಂಗಿರಿ ಅಂತ ಫ್ರೆಂಡ್ಸ್. ಇದನ್ನು ಕೂಡ ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ, ನೀವು ನೋಡ್ಬೋದು. ಹಾಗೆಯೇ ನಂತರ ದೇವಸ್ಥಾನನ ಕೂಡ ಒಂದು ಸುತ್ತು ಪ್ರದಕ್ಷಿಣೆ ಕೂಡ ಮಾಡಿಕೊಂಡು ಬೇಡಿಕೊಂಡು, ಮತ್ತು ಅಲ್ಲೇ ತಂದಿರುವಂತಹ ತಿಂಡಿಗಳು ಕೂಡ ಅಲ್ಲೇ ಪಕ್ಕದಲ್ಲಿರೋ ಪ್ಲೇಸಲ್ಲಿ ಕೂಡ ಪಾಪು ಎಲ್ಲ ಆಟಾಡ್ತಾ ಇದ್ದ, ಅವನು ತಿನ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ತಾಯಿ ಪ್ರಸಾದ ಕೂಡ ಸಿಗುತ್ತೆ. ಸೊ ತಗೊಂಡು ಮನೆಗೆ ರೀಚ್ ಆಗ್ತೀವಿ. ಅಯ್ಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.